ಹಾಯ್ ಗಾಯ್ಸ್, ಇವತ್ತು ನಮ್ಮ ಹತ್ರ ಇದೆ iQZ9s. ಈ ಒಂದು ಫೋನ್ ನಾವು ಇವತ್ತು ರಿವ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತೆ ಲೈಕ್ ಮಾಡಿಲ್ಲ, ಲೈಕ್ ಮಾಡ್ಕೊಳ್ಳಿ. ಲೈಕ್ ಮಾಡೋದು ಪರವಾಗಿಲ್ಲ, ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಳ್ಳಿ ಹೊಸೊಬ್ರಾಗಿದ್ದವರು. ವೈ ಆಯ್ತಾ? ಮೊದಲನೇದಾಗಿ ಈ ಒಂದು ಫೋನ್ ನ ಅನ್ಬಾಕ್ಸಿಂಗ್ ಮಾಡೋಣ, ಬನ್ನಿ. ಗಾಯ್ಸ್, ಫೋನ್ ಪಳ್ಳ ಪಳ್ಳ ಅಂತ ಹೊಳಿತೈತೆ ಗಾಯ್ಸ್, ನೋಡ್ತಿರ್ಬೋದು, ತೋರಿಸ್ತೀನಿ ನೋಡಿ. ಫುಲ್ ಟ್ರಾನ್ಸ್ಪರೆಂಟ್ ಹೆಂಗದೆ ಅಲ್ಲ ಫೋನು. ಜಸ್ಟ್ ಕಿಡಿಂಗ್ ಗಾಯ್ಸ್, ನಾನೇ ನನ್ನ ಫೋನ್ ಹಳೆ ಫೋನಲ್ಲಿ ಟಾರ್ಚ್ ಆನ್ ಮಾಡಿ ಸುಮ್ಮನೆ ವಿಡಿಯೋದಲ್ಲಿ ಏನೋ ಚೇಂಜ್ ಇರ್ಲಿ ಅಂತ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ ನೋಡಿ ಫೋನ್ ಹೆಂಗೆ ಕಾಣಿಸುತ್ತೆ ಅಂತ, ಬನ್ನಿ. ಮೊದಲನೇದಾಗಿ ಬಾಕ್ಸ್ ನ ನೋಡ್ತಾ ಇರ್ಬೋದು. IQ ಅನ್ನೋದು ಹೆಸರು ಹೇಗೆ ಒಂದ್ ಸ್ವಲ್ಪ ಕಲರ್ ಕಾಣಿಸ್ತಿದೆ ಅಂತ ಈ ತರ ತಿರುಗಿಸಿದ್ರೆ ಲೈಟ್ ಎಫೆಕ್ಟಿಗೆ. ಅದನ್ನೇ ಬಾಕ್ಸ್ ಓಪನ್ ಮಾಡಿದ್ರೆ ಮೊದಲಿಗೆ ಸಿಗೋದೇ ಫೋನು. ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ನಂತರ ಈ ಒಂದು ಬಾಕ್ಸ್ ಒಳಗೆ ಏನಿದೆ ಅಂತ ನೋಡೋಣ. ಓಪನ್ ಮಾಡಿದ್ರೆ ಒಂದು ಟ್ರಾನ್ಸ್ಪರೆಂಟ್ ಪೌಚ್, ನಂತರ ಯೂಸರ್ ಮ್ಯಾನ್ಯಲ್ಸ್, ಇವೇನು ಬೇಡ ಬಿಡಿ. ಒಂದು C ಟೈಪ್ ಚಾರ್ಜರ್, C+C ಅಲ್ಲ, ಓನ್ಲಿ ಒಂದು ಕಡೆ C, ಇನ್ನೊಂದು ಕಡೆ USB ಹಾಕ್ತಿರಲ್ಲ ಆ ಥರದ್ದು. ಮತ್ತು ಈ ಫೋನಿಗೆ 44 ವ್ಯಾಟಿನ ಚಾರ್ಜರ್ನ ಕೊಟ್ಟಿದ್ದಾರೆ. ಮತ್ತು ಒಂದು ಸಿಮ್ ಇಂಜೆಕ್ಷನ್ ಪಿನ್. ಇದು ಬಿಟ್ರೆ ಇನ್ನೇನಿಲ್ಲ, ನೋಡ್ತಾ ಇರ್ಬೋದು. ಫುಲ್ ಬಾಕ್ಸೇ ತೆಗೆದಿದ್ದೀನಿ. ಇವನ್ನೆಲ್ಲ ಸೈಡಿಗೆ ಇಡೋಣ. ಈಗ ಫೋನ್ನ ನೋಡೋಣ ಹೇಗಿದೆ ಅಂತ. ಗೈಸ್, ಫೋನ್ ಮಾತ್ರ ಪ್ರೀಮಿಯಂ ಲುಕ್ ಕೊಡುತ್ತೆ. ನಾನು ಸ್ವಲ್ಪ ಕೈಲೆಲ್ಲ ಮುಟ್ಟಿ ಇದಾಗಿದೆ, ಬೆವರ ಕೈ ನಂದು. ನೀವು ಬೆವರ ಕೈ ಇದ್ದರೆ ಸ್ವಲ್ಪ ಪೌಚ್ ಹಾಕೊಂಡು ಯೂಸ್ ಮಾಡಿ, ಯಾಕೆಂದರೆ ಇದು ಟೈಟಾನಿಯಂ ಅಲ್ವಾ, ಮೆಟ್ ಕಲರು. ಸ್ವಲ್ಪ ಅದರ ಮೇಲೆ ನಮ್ಮ ಬೆವರಿನ ಅಚ್ಚುಗಳು ಬೀಳ್ತವೆ, ಹಾಗಾಗಿ ಫೋನ್ ಕರ್ವ್ ಡಿಸ್ಪ್ಲೇ ಇದು. ಮತ್ತು ಈ ಒಂದು ಫೋನಿನ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳೋದಾದರೆ, ಇದರ ಸೈಜ್ ಬಂದ್ಬಿಟ್ಟು, ಸ್ಕ್ರೀನ್ ಸೈಜ್ ಬಂದ್ಬಿಟ್ಟು 6.77 ಇಂಚಸ್. ಮತ್ತೆ ಇದರ ಪೀಕ್ ಬ್ರೈಟ್ನೆಸ್ ಬಂದ್ಬಿಟ್ಟು 1800 ನಿಟ್ಸ್. ಮತ್ತೆ ಇದರಲ್ಲಿ 120 Hz ರಿಫ್ರೆಶ್ ರೇಟ್ ನ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯನೇ. ಈ ಫೋನಿನ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ MediaTek 7300 Dimensity ಅನ್ನ ಕೊಟ್ಟಿದ್ದಾರೆ. ಈ ಒಂದು ಫೋನ್ ನಿಮಗೆ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್ ಅಲ್ಲಿ ಸಿಗುತ್ತೆ. ಒಂದು ಟೈಟಾನಿಯಂ ಮ್ಯಾಟ್, ಇನ್ನೊಂದು ಆನೆಕ್ಸ್ ಸ್ಕ್ರೀನ್, ನೋಡ್ತಾ ಇರಬಹುದು. ಮತ್ತೆ ಇದರ ರ್ಯಾಮ್ ಬಂದ್ಬಿಟ್ಟು 2 ವೇರಿಯಂಟ್ ಅಲ್ಲಿ ಲಾಂಚ್ ಆಗಿದೆ, 8 ಮತ್ತೆ 12. ಆಪರೇಟಿಂಗ್ ಸಿಸ್ಟಮ್ ಬಂದ್ಬಿಟ್ಟು FrontEdge OS Android 14 ನ ಬಳಸಿದ್ದಾರೆ. ಇನ್ನು 2 ಅಪ್ಡೇಟ್ ಏನೋ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಈ ಫೋನಿನ ಕ್ಯಾಮ್ರಾ ಬಂದ್ಬಿಟ್ಟು 50 MP ಪ್ರೈಮರಿ ಕ್ಯಾಮ್ರಾ, 2 MP ಸೆಕೆಂಡರಿ ಕ್ಯಾಮ್ರಾ, ಮತ್ತೆ ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 16 MP. ಮತ್ತೆ ಈ ಒಂದು ಫೋನ್ ನಲ್ಲಿ ನಾವು 2 ರೀತಿಯ ಫ್ಲಾಶ್ ಲೈಟ್ ನಾವು ನೋಡಬಹುದು. ಇದು ಮಾಮೂಲಿಯಾಗಿ ಎಲ್ಲ ಫೋನ್ ಅಲ್ಲಿ ಇರುತ್ತಲ್ಲ ಆ ತರ ಫ್ಲಾಶ್ ಲೈಟ್. ಇನ್ನೊಂದು ಲೈಟ್ ಬಂದ್ಬಿಟ್ಟು ಔರಾ ಲೈಟ್ ಅಂತ ಸರ್ಕಲ್ ಕಾಣಿಸ್ತಿದೆ ನೋಡಿ. ಇದನ್ನ ಆನ್ ಮಾಡಿದ್ರೆ ಈ ತರ ಲೈಟ್ ಬರುತ್ತೆ. ಫೋನಲ್ಲಿ ವಿಡಿಯೋ ಯಾವ ಕ್ವಾಲಿಟಿ ರೆಕಾರ್ಡ್ ಆಗುತ್ತಪ್ಪ ಅಂದ್ರೆ 1080ದಲ್ಲಿ 60 FPS ಮತ್ತೆ 30 FPS ರೆಕಾರ್ಡ್ ಆಗುತ್ತೆ. 720p 60 FPS ತನಕ ರೆಕಾರ್ಡ್ ಆಗುತ್ತೆ. ಅದೇ 4K ಅಲ್ಲಿ 30 FPS ಮಾತ್ರ ಸಪೋರ್ಟ್ ಕೊಡುತ್ತೆ. 1080p ಕ್ವಾಲಿಟಿ 60 FPS ಅಲ್ಲಿ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡ್ತಾ ಇರ್ಬೋದು, ಚೆನ್ನಾಗಿ ಬಂದಿದೆ. ಡೇ ಅಲ್ಲಿ ತೆಗೆದಿರೋ ಫೋಟೋಸ್ಗಳನ್ನ ನೀವು ನೋಡ್ತಾ ಇರ್ಬೋದು. ಅಷ್ಟೊಂದೇನು ಅಷ್ಟಾಗಿ ಏನಿಲ್ಲ, ಚೆನ್ನಾಗೇ ಬಂದಿದ್ದಾವೆ ಡೇ ಅಲ್ಲಿ ತೆಗೆದಿರೋ ಫೋಟೋಸ್ಗಳು. ಮತ್ತು ನೀವು ನೈಟಲ್ಲಿ ಕೂಡ ಫೋಟೋಸ್ಗಳು ಅಷ್ಟೊಂದೇನು ಖರಾಬಾಗಿ ಬರೋಲ್ಲ, ಅವು ಕೂಡ ಚೆನ್ನಾಗೇ ಬರುತ್ತೆ. ಮತ್ತು ಇನ್ನೂ ಕೆಲವು ಫ್ಯೂಚರ್ಸ್ಗಳಿದ್ದಾವೆ ಕ್ಯಾಮ್ರಾದಲ್ಲಿ, ಅವನ್ನ ಬೇಕಾದ್ರೆ ಯೂಸ್ ಮಾಡಿಕೊಂಡು ನೀವು ಇನ್ನೂ ಕ್ಲಾರಿಟಿಯಾಗಿ ಫೋಟೋಸ್ಗಳನ್ನ ತೆಗಿಬೋದು. ಮತ್ತು ಈ ಒಂದು ಫೋನ್ ಅಂತೂ ಬೆಂಚ್ ಮಾರ್ಕ್ ಬಂದುಬಿಟ್ಟು 7 ಲಕ್ಷ ರೇಟಿಂಗ್ನ ಕೊಡುತ್ತೆ. ಮತ್ತು ಈ ಒಂದು ಫೋನಿನ ಗೇಮಿನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ, BGMIನಲ್ಲಿ ಗ್ರಾಫಿಕ್ಸ್ನ ನೋಡೋದಾದರೆ ಸ್ಮೂತಲ್ಲಿ ಎಕ್ಸ್ಟ್ರೀಮ್ ಕೊಡುತ್ತೆ. ಅದೇ ನೀವು ಬ್ಯಾಲೆನ್ಸ್ಗೆ ಕ್ಲಿಕ್ ಮಾಡಿದಾಗ ಅಲ್ಟ್ರಾ ಕೊಡುತ್ತೆ. HD ಡೌನ್ಲೋಡ್ ಮಾಡಿಲ್ಲ, HDRಲ್ಲಿ ಅಲ್ಟ್ರಾ ಸಪೋರ್ಟ್ ಕೊಡುತ್ತೆ. ಮಾಮೂಲಿ ಗೇಮ್ನ ನೀವು ಸ್ಮೂತಲ್ಲಿ ಎಕ್ಸ್ಟ್ರೀಮ್ ಹಾಕ್ಕೊಂಡು ಆರಾಮಾಗಿ ಆಡ್ಬೋದು. ಈಗಿನ ಇವೆಂಟ್ಗಳಲ್ಲಿ ಲ್ಯಾಗ್ ಆಗುತ್ತೆ ಅಂತಾರೆ, ಹಂಗೇನಾಗಿಲ್ಲ. ನಾನು ಕೂಡ ಟ್ರೈ ಮಾಡಿ ನೋಡಿದ್ದೀನಿ, ಅಷ್ಟೊಂದೇನು ಲ್ಯಾಗ್ ಆಗಲ್ಲ, ಆರಾಮಾಗಿ ಗೇಮ್ನ ಆಡ್ಬೋದು. ಗೈಸ್, ಈ ಒಂದು ಫೋನ್ ಅಮೆಝಾನ್ ಪ್ರೈಮ್ ಮತ್ತು ನೆಟ್ಫ್ಲಿಕ್ಸಲ್ಲಿ HDR ಸಪೋರ್ಟ್ನ ಕೊಡುತ್ತೆ. ನೋಡ್ತಾ ಇರ್ಬೋದು ನೀವು ವಿಡಿಯೋನ ಹೇಗೆ ಕಾಣಿಸ್ತಿದೆ ಅಂತ. ನಾನು ಸ್ವಲ್ಪ ಹಳೆ ಫೋನಲ್ಲಿ ವೀಡಿಯೋನ ಮಾಡಿದ್ದೀನಿ, ಹಾಗಾಗಿ ಈ ಥರ ಕಾಣಿಸ್ತಿದೆ. ಬಟ್ ನೀವು ರಿಯಲ್ ಆಗಿ ನೋಡಬೇಕು, ವೀಡಿಯೋ ಕ್ವಾಲಿಟಿ ಮಾತ್ರ ಬೆಂಕಿ ಐತೆ ಗೈಸ್. ಮಾತ್ರ ಸ್ವಲ್ಪ ಹಳೆ ಫೋನಲ್ಲಿ ಮಾಡಿರೋದ್ರಿಂದ ನಿಮಗೆ ಅಷ್ಟು ಗೊತ್ತಾಗಲ್ಲ. ಬಟ್ ನಿಜವಾಗ್ಲೂ ನೀವು ಫೋನ್ನ ಕೈಲಿಟ್ಕೊಂಡು 4K ವೀಡಿಯೋಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡ್ಬೋದು. ನಾನು ಯೂಟ್ಯೂಬಲ್ಲಿ ನೋಡಿ 4Kಗೆ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಅಂದರೆ ನೀವು ನಂಬೋಕ್ಕಾಗಲ್ಲ.
ಈ ಒಂದು ಫೋನಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ಸ್ನ ಕೊಟ್ಟಿರೋದ್ರಿಂದ ಸೌಂಡ್ ಕಿತ್ಕೊಂಡು ಹೋಗುತ್ತೆ. ಮತ್ತು ಇದರಲ್ಲಿ ಎಕ್ಸ್ಟ್ರಾ ಒಂದು ಫ್ಯೂಚರ್ ಬೇರೆ ಇದೆ, ಆಡಿಯೋ ಬೂಸ್ಟರ್ ಅಂತ. ಇದನ್ನು ಆನ್ ಮಾಡ್ಕೊಂಡು ನಿಂತು ಇನ್ನೂ ಸೌಂಡ್ ಜಾಸ್ತಿ ಆಗುತ್ತೆ. ಆದರೆ ಬೇಜಾರಾಗೋ ವಿಷಯ ಏನಪ್ಪ ಅಂದರೆ ಬ್ಯಾಟ್ರಿ ಪರ್ಫಾರ್ಮೆನ್ಸು ಸ್ವಲ್ಪ ಕಮ್ಮಿ ಆಗುತ್ತೆ. ಅಂದರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಳುತ್ತೆ ಬ್ಯಾಟ್ರಿನ. ಗೈಸ್, ಮತ್ತು ಇದೇ ಥರ ಹೆಚ್ಚಿನ ವಿಡಿಯೋಗೆ ನಮ್ಮ ಚಾನಲ್